ಸುಮಲತಾ ಬಿಜೆಪಿ ಸೇರೋದು ಫಿಕ್ಸ್ ಅಂತೆ. ಮೋದಿ ಕಾರ್ಯಕ್ರಮದ ಬದಲು ನಾಳೆನೇ ಸೇರ್ತಾರೆ. ಇದನ್ನು ಹೇಳಿದ್ರು ಜೆಡಿಎಸ್ನ ಶಾಸಕ. ಮಂಡ್ಯದಲ್ಲಿ ಜೆಡಿಎಸ್ ಶಾಸಕರಾಗಿರುವಂತ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟರು. ಸುಮಲತಾ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಮಾತಾಡಿಲ್ಲ. ಇನ್ನು ಅವರು ಗೊಂದಲದಲ್ಲಿದ್ದಾರೆ. ಆದರೆ ಮಂಡ್ಯದ ಜೆಡಿಎಸ್ ಶಾಸಕರಾಗಿರುವಂತ ಸಿಎಸ್ ಪುಟ್ಟರಾಜು ಅವರ ಹೇಳಿಕೆ, ಮೋದಿ ಕಾರ್ಯಕ್ರಮದ ಬದಲು ನಾಳೆನೇ ಸೇರ್ಬಿಡ್ತಾರೆ ಅವ್ರು ಬಿಜೆಪಿಗೆ ಅಂತ ಹೇಳಿದ್ರು. ಮೋದಿ ಕಾರ್ಯಕ್ರಮದಲ್ಲೇ ಸೇರುವಂತ ಪ್ಲಾನ್ ಅನ್ನ ಮಾಡಿದ್ರು. ಸರ್ಕಾರಿ ಕಾರ್ಯಕ್ರಮ ಆಗಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಸೇರಲ್ಲ, ಅವರು ನಾಳೆನೇ ಸೇರ್ಬಿಡ್ತಾರೆ ಅಂತ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟರು. ನಾಳೆ ಸುಮಲತಾ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಪಕ್ಷ ಸೇರ್ಪಡೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರಾ ಕಾದ್ ನೋಡ್ಬೇಕು. ಪುಟ್ಟರಾಜು ಅವರು ಹೇಳಿದ ರೀತಿಯಲ್ಲಿ ನಾಳೆನೇ ಸೇರ್ಬಿಡ್ತಾರಾ ಕಾದ್ ನೋಡ್ಬೇಕಾಗಿದೆ. ಬಿಜೆಪಿ ಸೇರೋ ಬಗ್ಗೆ ಘೋಷಣೆ ಮಾಡ್ತಾರಾ ನೋಡ್ಬೇಕು. ಇತ್ತೀಚೆಗೆ ಎಸ್.ಎಂ. ಕೃಷ್ಣ ಅವರನ್ನ ಭೇಟಿಯಾಗಿ ಬಂದಿದ್ರು ಸುಮಲತಾ ಅವರು. ನಾಳೆಯ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಸೇರ್ಪಡೆ ಬಗ್ಗೆ ಏನಾದ್ರೂ ಅಧಿಕೃತವಾಗಿ ಘೋಷಣೆ ಮಾಡ್ತಾರಾ ನೋಡಬೇಕಾಗಿದೆ. ಯಾಕೆಂದ್ರೆ ಬಿಜೆಪಿಗಷ್ಟೇ ಅನಿವಾರ್ಯ ಸುಮಲತಾ ಅವರು. ಕಾಂಗ್ರೆಸ್ಗಾದ್ರೆ ಅಲ್ಲಿ ಸಾಕಷ್ಟು ಜನ ನಾಯಕರಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಯವರೆಲ್ಲ ಇರುವಂತದ್ದು. ಸೊ ಹೀಗಾಗಿ ಅನಿವಾರ್ಯತೆ ಅನ್ನುವಂಥದ್ದು ಇರೋದು ಬಿಜೆಪಿಗೆನೆ ಸುಮಲತಾ ಅವರದ್ದು. ಸೊ ಸುಮಲತಾ ಅವರನ್ನ ಬಿಜೆಪಿಗೆ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಇನ್ನೇನು ಬಂದೇ ಬಿಟ್ರು ಅನ್ನುವಂತಹ ಸಾಕಷ್ಟು ಸಂದರ್ಭಗಳು ಸಮಾರಂಭಗಳು ಕೂಡ ಸೃಷ್ಟಿಯಾಗಿದ್ರು. ಆ ಟೈಮ್ನಲ್ಲಿ ಸೇರಿರಲಿಲ್ಲ ಸುಮಲತಾ ಅಂಬರೀಶ್ ಅವರು. ಈಗ ನಾಳೆ ಸೇರ್ತಾರೆ ಅಂತ ಸಿಎಸ್ ಪುಟ್ಟರಾಜು ಅವರು ಹೇಳ್ತಾ ಇದ್ದಾರೆ, ಜೆಡಿಎಸ್ನ ಶಾಸಕರು. ಸೊ ಸುಮಲತಾ ಅವರು ನಾಳೆ ಕರೆದಿರುವಂತ ಸುದ್ದಿಗೋಷ್ಠಿಯಲ್ಲಿ ಇದ್ರ ಬಗ್ಗೆ ಅಧಿಕೃತವಾಗಿ ಹೇಳ್ತಾರಾ ಅಥವಾ ನಾನಿನ್ನೂ ಡಿಸೈಡ್ ಮಾಡಿಲ್ಲ, ಇನ್ನೂ ಒಂದು 2-3 ರೌಂಡ್ ಬೆಂಬಲಿಗರ ಸಭೆಯನ್ನ ನಡೆಸಿ ಆಮೇಲೆ ತೀರ್ಮಾನ ಮಾಡ್ತೀನಿ ಅಂತ ಹೇಳ್ತಾರ ಕಾದು ನೋಡ್ಬೇಕಾಗಿದೆ. ಸಿಎಸ್ ಪುಟ್ಟರಾಜು ಅವರು ಸಾಕಷ್ಟು ಬಾರಿ ಆಕ್ರೋಶ ವಾಗ್ದಾಳಿ ಎಲ್ಲ ಮಾಡ್ತಾನೆ ಇದ್ದಾರೆ. ಮಂಡ್ಯ ಭಾಗದ ಜೆಡಿಎಸ್ನ ಶಾಸಕರುಗಳು ಸುಮಲತಾ ಅಂಬರೀಶ್ ಅವರ ವಿರುದ್ಧ ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅನ್ನೋದನ್ನ ನೋಡಿದ್ದೀರಾ ನೀವು ಕೂಡ. ಆದ್ರೆ ಸುಮಲತಾ ಅಂಬರೀಶ್ ಅವರು ಯಾವ ಪಕ್ಷಕ್ಕೆ ಹೋಗ್ತಾರೆ ಅಂದ್ರೆ, ಯಾವ ಪಕ್ಷ ಅಂದ್ರೆ ಎರಡೇ ದಾರಿ ಸದ್ಯಕ್ಕೆ ಅವರಿಗಿರೋದು. ಒಂದು ಕಾಂಗ್ರೆಸ್, ಇಲ್ಲ ಬಿಜೆಪಿ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಕಾಂಗ್ರೆಸ್ಗೆ ಹೋಗ್ತಾರಾ ಬಿಜೆಪಿಗೆ ಹೋಗ್ತಾರಾ ಅನ್ನುವಂಥ ಗೊಂದಲ ಇವನ್ ಸುಮಲತಾ ಅವ್ರಿಗೂ ಕೂಡ ಇರುವಂಥದ್ದು. ಮೊನ್ನೆ ಬೆಂಬಲಿಗರ ಸಭೆ ಕರೆದಿದ್ದಂಥ ಟೈಮ್ನಲ್ಲೂ ಕೂಡ ಅಷ್ಟೇ, ಕೆಲವರು ಕಾಂಗ್ರೆಸ್ಗೆ ಸೇರಿ ಅಂತಾರೆ, ಇನ್ ಕೆಲವರು ಬಿಜೆಪಿಗೆ ಸೇರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಸುಮಲತಾ ಅಂಬರೀಶ್ ಅವರು ಯಾವ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂಥ ಕುತೂಹಲದ ನಡುವೆ ಅವರು ಎಸ್.ಎಂ. ಕೃಷ್ಣ ಅವರನ್ನ ಭೇಟಿಯಾಗಿದ್ರು. ಮಾಜಿ ಮುಖ್ಯಮಂತ್ರಿಗಳು ಮಂಡ್ಯದಲ್ಲಿ ತಮ್ಮದೇ ಆದಂತ ಹಿಡಿತವನ್ನ ಈಗಲೂ ಕೂಡ ಇಟ್ಕೊಂಡಿರುವಂತವರು ಅವರನ್ನ ಭೇಟಿಯಾಗಿದ್ರು.